ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಅಂತಿಮವಾಗಿ ತಮ್ಮ ತಾಯಿಗೆ ನಮನ ಸಲ್ಲಿಸ್ತಾ ಇದ್ದಾರೆ. ಸಿಎಂ ಹಾಗೆ ರಾಜ್ಯದ ಸಿಎಂ ಡಿ.ಕೆ.ಶಿ, ಕೇಂದ್ರ ಸಚಿವರು ಎಚ್ ಡಿ ಕುಮಾರಸ್ವಾಮಿ ಅವರು ಅಂತಿಮವಾಗಿ ನಮನ ಸಲ್ಲಿಸ್ತಾ ಇದ್ದಾರೆ. ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ಕೂಡ ಚಂದಮ್ಮ ಅವರಿಗೆ ಅಂತಿಮವಾಗಿ ನಮನ ಸಲ್ಲಿಸ್ತಾ ಇದ್ದಾರೆ. ಶ್ರೀ ಎಚ್ ಡಿ ದೇವೇಗೌಡ ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ ಕೇಂದ್ರ ಸಚಿವರಾದಂತಹ ವಿ ಸೋಮಣ್ಣ ಅವರು ಚಂದಮ್ಮ ಅವರಿಗೆ ಅಂತಿಮ ನಮನ ಸಲ್ಲಿಸ್ತಾ ಇದ್ದಾರೆ. ಪ್ರಹ್ಲಾದ್ ಜೋಶಿ, ವಿ ಸೋಮಣ್ಣ, ಕೇಂದ್ರ ಸಚಿವರಾದಂತಹ ಎಲ್ಲರೂ ಕೂಡ ಅಂತಿಮವಾಗಿ ಚಂದಮ್ಮ ಅವರಿಗೆ ನಮನ ಸಲ್ಲಿಸ್ತಾ ಇದ್ದಾರೆ. ಇನ್ನು ಕೊನೆಯದಾಗಿ ತನ್ನ ಅರ್ಧಾಂಗಿ 7 ದಶಕಗಳ ಕಾಲ ಒಟ್ಟಿಗೆ ಹೆಜ್ಜೆ ಹಾಕಿದ ಪತ್ನಿಗೆ ನಮನ ಸಲ್ಲಿಸಲು ಎಚ್ ಡಿ ದೇವೇಗೌಡರು ಕೂಡ ಬರ್ತಾ ಇರುವಂಥದ್ದು. ಕೊನೆಯದಾಗಿ ತನ್ನ ಪ್ರೀತಿಯ ಮಡದಿಗೆ, ತನ್ನ ಅರ್ಧಾಂಗಿಗೆ ಎಚ್ ಡಿ ದೇವೇಗೌಡರು ಅಂತಿಮವಾಗಿ ನಮನ ಸಲ್ಲಿಸಿದ್ದಾರೆ. ಬಹಳ ಭಾವುಕ ಕ್ಷಣ ಇದು. ಸತತ 7 ದಶಕಗಳ ಕಾಲ ತನ್ನೊಟ್ಟಿಗೆ ಹೆಜ್ಜೆ ಹಾಕಿದಂತಹ ಮಡದಿಗೆ ಕೊನೆಯದಾಗಿ ನಮನ ಸಲ್ಲಿಸ್ತಾ ಇದ್ದಾರೆ ಎಚ್ ಡಿ ದೇವೇಗೌಡರು. ಶ್ರೀ ಬಸವರಾಜ ಹೊರಟ್ಟಿ ಮಾನ್ಯ ಸಭಾಪತಿಗಳು ಕರ್ನಾಟಕ ವಿಧಾನ ಪರಿಷತ್ ಅವರಿಂದ ಪುಷ್ಪನಮನ ವಂದನೆ. ಶ್ರೀ ಕೃಷ್ಣ ಮಾಜಿ ಸ್ಪೀಕರ್ ಆದಂತಹ ಬಸವರಾಜ ಹೊರಟ್ಟಿ ಅವರು ಕೂಡ ಚಂದಮ್ಮ ಅವರಿಗೆ ಅಂತಿಮವಾಗಿ ನಮನ ಸಲ್ಲಿಸ್ತಾ ಇದ್ದಾರೆ. ಕೇಂದ್ರ ಸಚಿವರು ಎಲ್ಲರೂ ಕೂಡ ಕೊನೆಯದಾಗಿ ಚಂದಮ್ಮ ಅವರಿಗೆ ಅಂತಿಮ ನಮನ ಸಲ್ಲಿಸ್ತಾ ಇರುವಂಥದ್ದು ಸಕಲ ಸರ್ಕಾರಿ ಗೌರವಗಳೊಂದಿಗೆ. ಹಾಗೆ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಕೂಡ ಅಂತಿಮವಾಗಿ ಚಂದಮ್ಮ ಅವರಿಗೆ ನಮನ ಸಲ್ಲಿಸ್ತಾ ಇದ್ದಾರೆ. ಜಾರ್ಜ್ ಅವರು ಕೂಡ ಅಂತಿಮ ನಮನ ಸಲ್ಲಿಸ್ತಾ ಇದ್ದಾರೆ. ಭಾರತ ಲೋಕಕ್ಕೆ ಪ್ರಯಾಣ ಬೆಳೆಸಿರುವಂತಹ ಚಂದಮ್ಮ ಅವರಿಗೆ ಕೆ.ಜೆ. ಜಾರ್ಜ್ ಅವರು ಅಂತಿಮ ನಮನ ಸಲ್ಲಿಸ್ತಾ ಇದ್ದಾರೆ.